ತಾಲೂಕು ಆಡಳಿತದಿಂದ ಬಡ ಕುಟುಂಬಕ್ಕೆ ಅನ್ಯಾಯ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಚಿಗಟೇರಿ ಹೋಬಳಿ ಕಡಬಗೇರಿ ಗ್ರಾಮದ ಸರ್ವೆ ನಂಬರ್ 195/2 ವಾರಸುದಾರರಾದ ಎಸ್ ನರಸಮ್ಮ ಗಂಡ ಲೇಟ್ ಸಣ್ಣ ತಮ್ಮಪ್ಪರ ಮಲ್ಲಿಕಾರ್ಜುನರವರ ಜಮೀನಿನಲ್ಲಿ ತಾಲೂಕು ಸರ್ವೇಯರ ಗ್ರಾಮ ನಕಾಶೆಯನ್ನು ಪರಿಶೀಲಿಸಿ ಗ್ರಾಮ ನಕಾಶೆಯಲ್ಲಿ ಈ ಜಮೀನಿನಲ್ಲಿ ಕಾಲುದಾರಿ ಅಥವಾ ಬಂಡಿದಾರಿ ಇರುವುದಿಲ್ಲವೆಂದು ದಿನಾಂಕ 19/3/2025 ಸಂಬಂಧಪಟ್ಟ ಅಧಿಕಾರಿಗಳು ದಾಖಲೆಗಳನ್ನು ವಾರಸುದಾರರಿಗೆ ನೀಡಿದ್ದು, ನಂತರ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿಗಳಾದ ಆರ್ಐ ಪ್ರಭಾಕರ್ ಮತ್ತು ವಿಲೇಜ್ ಅಕೌಂಟ್ ಜೀವನ್ ಜಿ ಹಾಗೂ ಕುಬೇರಪ್ಪ ಹಾಗೂ ಕುಟುಂಬದವರು ದಿನಾಂಕ 27/3/2025 ವಾರಸುದಾರರಾದ ನರಸಮ್ಮ ಜಮೀನಿಗೆ ಆಗಮಿಸಿ ಕುಬೇರಪ್ಪ ಹಾಗೂ ಕುಟುಂಬಸ್ಥರು ನಿಮ್ಮ ಜಮೀನಿನಲ್ಲಿ ಮುಂದಿನ ನಮ್ಮ ಜಮೀನಿನಗಳಿಗೆ ಓಡಾಡಲು ದಾರಿ ನಮಗೆ ಕೊಡಬೇಕೆಂದು ಈಗಾಗಲೇ ಕೇಳಿದ್ದಾರೆ. ವಾರಸುದಾರರು ದಾರಿ ಕೊಡಲು ಒಪ್ಪದ ಕಾರಣ ವಾರಸುದಾರರಾದ ನರಸಮ್ಮರವರಿಂದ ಹೆದರಿಸಿ ಬೆದರಿಸಿ ದೌರ್ಜನ್ಯದಿಂದ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿಗಳಾದ ಆರ್ಐ ಮತ್ತು ವಿಲೇಜ್ ಅಕೌಂಟರ್ ಅಧಿಕಾರಿಗಳು ಕುಬೇರಪ್ಪ ಕುಟುಂಬದವರು ಬಿಳಿ ಹಾಳೆ ಮೇಲೆ ನನ್ನ ಹತ್ತಿರ ಒತ್ತಾಯ ಮಾಡಿ ಸಹಿ ಮಾಡಿಸಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಹಾಗೂ ಈ ಸಂದರ್ಭದಲ್ಲಿ ವಕೀಲರಾದ ಮಂಜುನಾಥ್ ರವರು ಮಾಧ್ಯಮದೊಂದಿಗೆ ಮಾತನಾಡಿ ತಿಳಿಸಿದ್ದಾರೆ. ಇನ್ನಾದರೂ ವಾರಸುದಾರರಿಗೆ ನ್ಯಾಯ ಒದಗಿಸಿಕೊಡಲು ವಿಜಯನಗರ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೋಗುತ್ತಾರೆ ಎಂದು ಕಾದ್ ನೋಡಬೇಕಾಗಿದೆ. ನೀನೇನಾದ್ರೂ ನಮ್ಮ ಹತ್ರ ಹೇಳ್ಬೇಕು, ಅವರಿಗೆ ಮಾತಾಡಂಗಿಲ್ಲ. ಅವರು ನಾವು ಕರೆದಿದ್ಕೆ ಜಮೀನ್ ಸಮಸ್ಯೆ ಕರ್ದೀವಿ ಬಂದಾರ. ನಿಮ್ದು ನೀವ್ ಹೇಳ್ರಿ, ಅವ್ರದ್ದು ಅವ್ರು ಹೇಳ್ತಾರ. ಜಗಳ ಮಾಡಂಗಿಲ್ಲ, ಬರಲ್ಲ. ನೀವು ಬಗೆಹರಿಸ್ಕೊಂಡ್ರೆ ನಾವು ಹೋಗ್ತೀವಿ. ಜಗಳ ಮಾಡೋದಿಲ್ಲ, ಒಟ್ಟ ಜಗಳ ಮಾಡಲ್ಲ. ವಿಷಯ ರಂಗಪ್ಪ ಎಂದು ಈ ಕಡೆಗೆ ನಾಲಿ ಇಡ್ಸಿಲ್ಲ, ಮಾತಾಡಕ್ ತಡಿ ನಾವು ಎಂದು ಬಿಡಿಸಿಲ್ಲ, ಎಂದು ಬಿಡಿಸಿಲ್ಲ. ಹೇಳ್ತಾರಪ್ಪ, ಯಾವಾಗ್ಲೂ ಇಲ್ಲೇ ಓಡಾಡಿರೋದು, ಇಲ್ಲೇ ಅಂತ ಹೇಳ್ತಾರ. ಅದ ಇದ್ರ ಬಿತ್ತಿದಾಗ ಮಾತ್ರ ಓಡಾಡ್ಯಾರ, ಬಿತ್ತಿದಾಗ ಮಾತ್ರ 2 ಹೊಲ ಬಿತ್ತಿದಾಗ ನಮ್ಮೂರ ಗಲಾಟೆ ಮಾಡಾರ ಯಾರಿಲ್ಲ. ವಿಷಯ ಅವ್ರದವ್ರು ಹೇಳ್ತಾರೆ, ನೀವು ಜಗಳ ನಮ್ಮಲ್ಲ ಅಲ್ಲಿರೋ ನಮಗೆ ದಾರಿ ಬೇಕು. ಈ ಕಡೆ ಹೊಲ್ದಾಗ ಹೊಡಿ ಅಂದ್ರೆ ನಾನು ಈ ಕಡೆ ಹೊಲ್ದಾಗ ಹೊಡ್ಯಾನ, ಈ ಕಡೆ ಹೊಲ್ದಾಗ ಹೊಡಿ ಅಂದ್ರೆ ಈ ಕಡೆ ಹೊಲ್ದಾಗ ಹೊಡ್ಯಾನ. ಇಲ್ಲ ನನ್ನ ಸರ್ವೆ ನಂಬರ್ ಎಲ್ಲೈತೆ ನಾನು ಹೊಡ್ಯಾನ, ನನಗೆ ದಾರಿ ಬೇಕು. ಹೌದ್ರಾ? ನಾನು ದಾರಿ ಕೇಳಕ್ ಆಗಲ್ಲ ಸರ್. ಈಗ ಇಲ್ಲೇ ಇದ್ರಾಗ ಒಂದು ಹೊಡಿಬೇಡ ಅಂದ್ರೆ ನಾವು ಇದ್ರಾಗ ಹೊಡ್ಯಾರ, ಇವ್ರು ಎಲ್ಲಾರು ಅದಾರ, ಇದ್ದಾಗ ಆಗ್ಬಿಡ್ಬೇಕು. ಆಮೇಲೆ ಕೈಯ ಕುಯ್ಯ ಅನ್ನಬಾರ್ದು ನನಗೆ. ಬಿಟ್ಟಿಲ್ಲ ಅಂತ ಹೇಳ್ತಾರ, ಬಿಟ್ಟಿಲ್ಲ ಬೇಕಾದ್ರೆ ರಾಣಿ ಮಾಡಿ ಮಾಡ್ತಾರೆ. ಬಿಟ್ಟಿಲ್ಲ ಅಂತ ಈ ಹೊಲ್ದಾಗ ಒಂದು ಗಾಲಿ, ಈ ಹೊಲ್ದಾಗ ಗಾಲಿ ಹೊಡೆ ಈಗ ಅವ್ರೇನೋ ಓದಲ್ಲ. ಈಗ ಅವ್ರೇ ಅಂತಾರ, ನೋಡಪ್ಪ ಈ ಹೊಲ್ದಾಗ ದಾರಿ ಅದ, ನಿಮಗೆ ಮಾತ್ರ ಆಯ್ತು ಅಷ್ಟೇ ಹೊಲದ, ನೀವು ಹೊಡ್ಕೊಂಡ್ರೆ ಕುಬೇರಪ್ಪ ದಾರಿ ಇಲ್ಲ ಅಂತ. ಕುಬೇರಪ್ಪಗಿರೋದು ಈ ಹೊಲ್ದಾಗ ನಾವು ಇದು ಹೊಡ್ಕೊಂತ ಇದೀಗ ಹಾಕಿದಾರೆ. ಇಲ್ಲಿ ಬಂದ್ರೆ ಇವ್ರ ಸಮಸ್ಯೆ, ಇವ್ರು ಹೇಳ್ತಾರದು 2 ಹೊಲ್ದಾಗ ಓಡಾಡ ಅಂತ ಹೇಳ್ತಾರೆ. ಇವ್ರಿಗೆ ಅನುಷ್ಠಾನ ಇಲ್ಲ ಅಂದ್ರೆ ನಾವೇ ಮಾಡಕ್ಕೆ ಇದು 196 ಸರ್, ಅದು 195. ಇದು ನನಗೆ ಸಂಬಂಧಪಡ್ತದೆ ಬರ್ತದಂದ್ರೆ ನೀವು ಕೇಳಿಲ್ಲ ರಂಗಣ್ಣ. ನಾವೇನು ಅವ್ರದ್ದು 195ರಲ್ಲಿ ನೀವು 3 ಎಕರೆ 4 ಸೆಂಟ್ಸ್, ಇವರು 3 ಎಕರೆ 4 ಸೆಂಟ್ಸ್ ತಗೊಂಡಿರಿ. ಮುಂಚಿಂದಾನು ನೀವು ಖರೀದಿ ತಗೊಂಡಿರಿ, ಅವರು ಖರೀದಿ ತಗೊಂಡಿರಿ. ಈಗ ಅವರು ತಗೊಂಡಿದಾರ, ನೀವು ತಗೊಂಡಿದ್ದೀರ. ಒಂದು ನೀವು ಇಲ್ಲಾದ್ರೂ ದಾರಿ ಮಾಡ್ಕೊಡ್ಬೇಕು.
ಇಲ್ಲ ಅಲ್ಲಾದ್ರೂ ದಾರಿ ಮಾಡ್ಕೊಳ್ಳೋ. ಒಂದ್ ಕಡೆಗೆ ನೀವು ವ್ಯವಸ್ಥೆ ಮಾಡ್ಲೇಬೇಕು. ಹೌದಾ? ಈಗ ಇಲ್ಲಿ ಕೊಡ್ತೀರಾ ಅಂದ್ರೆ ಈಗ ಈ ವರ್ಷ ಕೊಟ್ಟಿಲ್ಲ, ಈಗ ಏನ್ ಕೊಡ್ತೀರಾ ನೀವು? ಈಗ ನೀವು ಬಿಟ್ಟಿಲ್ಲ ಅಂತ ಹೇಳ್ತಾರಲ್ಲ. ನೀ ಕೊಡ್ತಿ ಈಗ ಅವ್ನು ಕೊಡಕಲ್ಲ ಈಗ ಮತ್ತೆ ಹೇಳ್ಬ ಮಂದಿ ಮದುವೆ ಇದೆಯಾ ಮತ್ತೆ ನೋಡಿಕೆ ಮತ್ತೆ ಸಿಗಬೇಡ ತಮ್ಮ ನೀವು 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 ಮಾತಾಡಿ ಕೇಳಿದ್ರೆ ಬೇಕಾ ನೀವು ನೀವು ಕೊಡ್ರಿ ನೋಡಿಕೆ ಮತ್ತೆ ನೀ ಸಿಕ್ಕಾರ ಮತ್ತೆ ಅಮ್ಮನ ಬಂದು ಇದಕ್ಕೆ ನೋಡಿಕೆ ಅವ್ರು ಹೇಳ್ತಾರ 10 ಸೆಕೆಂಡ್ ಸರ್ ಏನೋ ನಾನು ಅಳತೆ ಮಾಡ್ತೇವೆ ಸರ್ ಏನೋ ಜಮೀನು ಕಮ್ಮಿ ಐತಿ ಇದು 242 ಸರ್ ಈಗ ಇರೋದನ್ನು ಕಮ್ಮಿ ನಾನು 10 ಮಾಡಿಸಿ ಮತ್ತೆ ಅವ್ರ ಸರಿ ನಂಬರ್ ಐತೆ ಅಲ್ಲಿ ಮಾಡ್ಕೊಳ್ಳಿ ಸರ್ ನಮ್ಮ ಸರಿ ನಂಬರ್ನೇ ಇದೆ ನಾವು ನೋಡ್ಕೊಂತೇವೆ ಇಲ್ಲಿ ಬ್ಯಾಂಕ್ನ ದಾರಿ ಮೇಲೆ ಕೊಡಪ್ಪ ಯಾಕಪ್ಪ ಅಂದ್ರೆ ಹಿಂದೆ ಹೊಡಿರಿ ಹಂಗೆ ಮ್ಯಾಪ್ನಾಗ ಎಲ್ಲಿ ಇಲ್ಲ ಅದೇ ರೂಢಿಗತ ದಾರಿ ಅವ್ರ ನೀನು ಈಗ ಇದಕ್ ನೀನ್ ಹೇಳ್ತೀಯ ತಡಿಯಲ್ಲ ಇದಕ್ಕೆ ನೀನ್ ಹೇಳ್ತೀಯ ಆ ಜಮೀನಿಗೆ ಎಲ್ಲ ದಾರಿ ಅಲ್ಲಿ ಕೆಳಗೆ ಜಾಲಿ ಬೆಳೆದವಲ್ಲ ಆ ಜಮೀನಿಗೆ ದಾರಿ ಇಲ್ಲ. ಎಲ್ಲಾ ಹೊಲ್ಗಳಿಗೂ ದಾರಿ ಇರಲ್ಲ, ರೋಡ್ ಸೈಡ್ ಇರೋ ಮಾತ್ರ ಒಂದೆರಡು ಮಾಡಿರ್ತಾರ. 100 ಸರ ನಂಬರ್ 100ಕ್ಕೆ ಇರಲ್ಲ, ಒಂದ್ 5-6 ಸರ ನಂಬರಿಗೆ ತೋರಿಸಿರ್ತಾರ. ಈಗ ಇಷ್ಟು ವರ್ಷಗಳು ಎಲ್ಲಿ ಓಡಾಡಿರ್ತೀರೋ ಅಲ್ಲೇ ಅಡ್ಜಸ್ಟ್ಮೆಂಟ್ ಮೇಲೆ ಎಲ್ಲರೂ ರೈತರು, ನೀವು ರೈತರು, ಇವರು ರೈತರು, ನಾವು ರೈತರು ಮಕ್ಕಳು. ಅಡ್ಜಸ್ಟ್ಮೆಂಟ್ ಮೇಲೆ ಓಡಾಡ್ಕೋಬೇಕು ನೀವು. ಈಗ ಏನ್ ಅಡ್ಜಸ್ಟ್ಮೆಂಟ್ ಮೇಲೆ ಮಾತಾಡ ಓಡಾಡ್ಕೋಬೇಕು. ಈಗ ಈ ಸರ್ತಿ ನೀವು ಇಲ್ಲಿ ಕೊಟ್ಟಿಲ್ಲ ಅಂತ ಇವರೇ ಹೇಳ್ತಾರೆ, ಈಗ ಅಕ್ಕಪಕ್ಕದವ್ರು ಎಲ್ಲರೂ ಹೇಳ್ತಾರೆ. ಓಡಾಡಿಲ್ಲ ಅಂತ ಹೇಳಿ ಸರ್ ಹಣೆ ಮಾಡಲಿ ಸರ್ ನಾನು ಮಾಡ್ತೇನೆ ಓಡಾಡ್ಯಾರ ಅವ್ರು ಎಂದು ಓಡಾಡಿಲ್ಲ ಓಡಾಡಂತ ನಾನು ಮಾಡಲಿ ನಾನು ಮಾಡ್ತೇನೆ ಪಾಪ ಓಡಾಡಿಲ್ಲ ಅಂತ ಒಂದ್ ಏನ್ ಮಾಡಿ ಗೊತ್ತಾ ಹೊಲ ಬಿಡಕರೆ ಮಾಡ್ಬಿಡ್ತಿ ಬಂದ ಎಲ್ಲ ಕಲ್ಲು ಊದ್ಕಿಡ್ತೀನಿ ಯಾವಾಗ ನಾನೇ ಸರಿ ಹೇಳೋದ ಕಲಿಕ್ ಪಡ ಅಂತ ಹೇಳಿ ನಿನಗೆ ಹೇಳಿದ್ದೀನಿ ಯಾವಾಗ ಕಲ್ಲು ಅಲ್ಲ ನಾನು ಅವತ್ತು ಹೇಳಿದ್ದೀನಿ ಕಲಿಕ್ ಪಡ ಅಲ್ಲಿ ಇರ್ಲಿಲ್ಲ ಅಂತ. ನೀವ್ ಯಾಕೆ ಮಾಡಿದ್ರ ದೇವ್ರ ಅಂದ್ರೆ ಸಾರ್ವಜನಿಕ ಯಜಮಾನಿ ತಿಳಿಸಿ ಹೇಳಿ ಮಾಡ್ಬೇಕು. ನೀನು ಸ್ವಂತಕ್ಕೆ ಮಾಡಿದ್ರ ಅಲ್ಲಮ್ಮ ನೀವೇ ನೋಡ್ರಿ ಅಲ್ಲಿ ಓಡಾಡೋ ದಾರಿಗೆ ಅಡ್ಡ ಇಟ್ಟೆ. ಅದು ಬೇಡ ಅವ್ರಿಗೆ ಭಾರಿ ಅಭಿಮಾನ ಇತ್ತಲ್ಲ ನಮ್ಮ ದೇವ್ರ ಅಂತಂದು ಅವ್ನು ಹೊಲ್ದಾಗ ಇಟ್ಕೊಂಡು ಪೂಜೆ ಮಾಡಿದ್ರು. ಅಲ್ಲ ಅಲ್ಲ ಅವ್ನು ಹೊಲ್ದಾಗ ಇಟ್ಕೊಂಡು ಪೂಜೆ ಮಾಡಿದ್ರು. ಇಲ್ಲಿ ತಂದು ಹಾಕ್ಬೇಕು. ಅದು ಮೊದ್ಲು ಅಲ್ಲಿ ಊರೇ ಹೇಳಿದ್ ನನಗೆ ಗೊತ್ತಿಲ್ಲ. ಜಾಗ ಯಾಕೆ ತಪ್ಪಿಸ್ರಿ ಕಲ್ಲು ಹೋಗಿತಾರ ನಿನ್ಗೆ ಒಬ್ಬನಿಗೆ ಅಭಿಮಾನ ಸರ್ ಅರಯ್ಯ ಇಲ್ಲೇ ಜಗಟ್ರ ಬಂದು ದಾರಿ ಮಾಡಿಕೊಟ್ಟಾಗಿದ್ದೀನಿ ಮನೆಗೆ ಹೋಗಿ ಮಾಡಿಕೊಟ್ಟಿದ್ದೆ. ಏನು ಸಮಸ್ಯೆ ಆಗಿದಮ್ಮ? ಹೊಲ್ದಾಗ ದಾರಿ ಕೇಳ್ತಾರೆ ಸರ್. ನಮ್ದು ಅರ್ಸಿಕೆ ನಮ್ದು, ನನ್ನ ಹೆಸರು ನರಸಮ್ಮ. ನಮ್ಮ ಕಡಿಗೇರಿ ಸೇರಿತ್ತು ನಮ್ಮ ಜಮೀನಿ. ಅವರು ನಮ್ಮ ಜೋಗದಿಂದ ಬಂದು ಹೊಲ್ದಾಗ ಬಂದು ಆದಿ ಕೊಡಮ್ಮ ಅಂತಂದು ಇಲ್ಲಂಗೆ ಆಯಾ ಸರ್ ಬಂದು ನಮ್ಮ ಪುಟ ಸೈನ್ ಮಾಡ್ಸ್ಕೊಂಡೀಗ ಸರ್ ಹೆಬ್ಬಾಳ ಹೊಡ್ಸ್ಕೊಂಡೀಗ. ಹೌದಾ? ಮತ್ತೆ ಯಾರು ಬಂದ್ರಲ್ಲಿ? ಹ್ಞೂ ಸರ್ ಆರಂಭ ಹೌದಾ? ಇವಾಗ ಇನ್ನಿ ಸಲ ನಿಮಗೆ ಅಧಿಕಾರಿಗಳು ಕೊಟ್ಟಿದ್ರಲ್ಲ ಹೊಲದ ದಾರಿ ಬಗ್ಗೆ ರೆಕಾರ್ಡ್ಸ್ ಪ್ರಕಾರ ಏನಿತ್ತು ಅದ್ರಾಗ? ದಾರಿ ಇಲ್ಲ ಅಂತ ಕೊಟ್ಟರು ಸರ್. ಯಾರು ಕೊಟ್ಟಿದ್ರು? ಸರ್ವೇರ್ ಬಂದು ಕೊಟ್ಟಿದ್ರು ಸರ್. ಹೌದಾ? ಇವಾಗ ಇವ್ರು ದಾರಿ ಐತಿ ಬಿಟ್ಕೊಡ್ಬೇಕಂತ ಕುಂತಾರೆ ಸರ್. ಹೌದಾ? ಯಾವ ಊರು? ಅರ್ಸಿಕೇರಿ. ಹೌದಾ? ಏನು ಸಮಸ್ಯೆ ಆಗಿದೆ? ನಮಗೆ ಕಡಿಗೇರಿ ಸೇರಿತ್ತು ನಮ್ಮ ಜಮೀನಿ. ಹಾಂ. ಅವರು ನಮ್ಮನ್ನ ಇದನ್ನ ಮಾಡಿ ದಾರಿ ಕೊಡಮ್ಮ ಅಂತಂದು ದೊಡ್ಡ ಮಿಲ್ಲಿಂದ ಬಂದು ನಮ್ಮ ಕೂಡ ಸೈನ್ ಮಾಡ್ಕೊಂಡಾಗ ಸರ್ ನಿನ್ನ ಹೊಲ್ದಾಗ. ಯಾರ್ಯಾರು ಬಂದರು? ಆಯಾರು ಬಂದ್ರು. ಹಾಂ. ನಮಸ್ಕಾರ ಸರ್, ನಮ್ಮ ಹೆಸರು ಮಂಜುನಾಥ್ ಅಂತ ಮಾತಾಡೋದು.
ನಾವು ವಕೀಲರಿದ್ದೀವಿ ಇಲ್ಲೇ. ಏನಿಲ್ಲ, ನಮ್ಮ ಇವರು ನೊಂದುಬಿಟ್ಟು ಅರಸೀಕೆರೆ ಜಮೀನಿಗೆ ಸಂಬಂಧಪಟ್ಟಂತೆ ಇವ್ರದ್ದು ಪ್ರಾಪರ್ ಅರಸೀಕೆರೆ ಚಿಗಟೇರಿ ಹೋಬಳಿ ಸೇರಿರ್ತಕ್ಕಂಥ ಕಡಬಗೇರಿ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ 195/2 3 ಎಕರೆ 5 ಸೆಂಟ್ಸ್ ಇದೆ ಇವ್ರ ಜಮೀನು. 3 ಎಕರೆ 4 ಸೆಂಟ್ಸ್ ಜಮೀನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲು ದಾರಿ ಇಲ್ಲ, ಬಂಡಿ ದಾರಿ ಇಲ್ಲ ಅಂತಂದೇಳಿ ಈ ಹಿಂದೆನೇ ತಹಸೀಲ್ದಾರಿಗೆ ಒಂದು ಅರ್ಜಿ ಬರೆದಾಗ ಇವರಿಗೆ ಪತ್ರ ಡಿಜಿಟಲ್ ಸೈನ್ ಆಗಿರ್ತಕ್ಕಂತಹ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲು ದಾರಿ ಇಲ್ಲ, ಬಂಡಿ ದಾರಿ ಇಲ್ಲ ಅಂತಂದೇಳಿ. ಅದಾದಮೇಲೂ ಕೂಡ ನಿನ್ನೆ ದಿವಸ ಏಕಾಏಕಿ ಬೆಳಿಗ್ಗೆ ಒಂದು 10 ಗಂಟೆ ಸುಮಾರಲ್ಲಿ ಇವರು ಹೊಲದಲ್ಲಿ ಹೋಗಿ ಈ ಅಮ್ಮ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಅವ್ರು ಏನು ಮಾಡಿದ್ದಾರೆ, ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಸ್ ಜಾರಿ ಮಾಡ್ದೇನೆ ಅಥವಾ ಇವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಯಾವುದೇ ಮಾಹಿತಿಯನ್ನು ತಿಳಿಸ್ದೆ ಏಕಾಏಕಿ ವಿಲೇಜ್ ಅಕೌಂಟೆಂಟ್ರು ಮತ್ತು RI ಪ್ರಭಾಕರ್ ಸರ್, RI ಪ್ರಭಾಕರ್ ಮತ್ತು ವಿಲೇಜ್ ಅಕೌಂಟೆಂಟ್ರು ಏಕಾಏಕಿ ಹೋಗಿ ಇವ್ರ ಮೇಲೆ ಇಲ್ಲಿ ನೀವು ದಾರಿ ಕೊಡಬೇಕಮ್ಮ, ಅವ್ರಿಗೆ ಕೊಡದೇ ಇದ್ದರೆ ನಾವು ಕಾನೂನು ನಮಗೆ ಏನು ಮಾಡ್ಬೇಕು ಕಾನೂನು ಕ್ರಮ ತಗೊತೀವಿ ಅಂತಂದೇಳಿ ಏಕಾಏಕಿ ಇವ್ರನ್ನ ಗದರಿಸಿ ಎದುರಿಸಿ, ಅದಲ್ದಲ್ಲೇ ನೀವು ಏನು ಮಾಡಿದ್ರು ದಾರಿ ಕೊಡಲ್ಲ ಅಂದಪ್ಪ ಅಂದ್ರೆ ನಮಗೆ ಗೊತ್ತೈತೆ ಏನು ಮಾಡ್ಬೇಕಂತ, ನಿಮ್ಮ ಹೊಲನೂ ಇಲ್ದಂಗೆ ಮಾಡ್ತೀವಿ ಅಂತಂದೇಳಿ ಇವ್ರು ಕೊಟ್ಟಾಗ ಒಂದು ಹೇಳಿಕೆ ಮೇಲೆ ಸುಮ್ಮನೆ ಇಲ್ಲೊಂದು ಸೈನ್ ಮಾಡಮ್ಮ ಅಂತಂದೇಳಿ ಒಂದು 70 ಸೈನನ್ನು ಕೂಡ ತಗೊಂಡೋಗಿದ್ದಾರೆ ಸರ್. ಅದಕ್ಕೆ ಸಂಬಂಧಪಟ್ಟಂಗಂತ ಈ ಹಿಂದೆನೇ ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲು ದಾರಿ ಇಲ್ಲ ಅಂತಲೇ ಹೇಳಿರೋದು ಅವರೇ ಕೊಟ್ಟಿದ್ದಾರೆ ಸರ್. ಎಂಡೋಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಇಲ್ಲಿದೆ ಅದೇ ರೀತಿಯಾಗಿರ್ತಕ್ಕಂಥ ತಹಸೀಲ್ದಾರ್ ಇಂಬರ ಕೊಟ್ಟಿದ್ದಾರೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲು ದಾರಿನೂ ಇಲ್ಲ, ಬಂಡಿ ದಾರಿನೂ ಇಲ್ಲ ಅಂತಂದೇಳಿ. ಅದಲ್ದಲೆ ಮತ್ತೆ ಅವರೇ ಯಾರು ವಿಲೇಜ್ ಅಕೌಂಟೆಂಟ್ರು ಮತ್ತು RI ನೀವು ಬಂಡಿ ದಾರಿ ಅಥವಾ ದಾರಿಯನ್ನು ಕೊಡಲೇಬೇಕು, ಕೊಡದೇ ಇದ್ದರೆ ನಾವು ನಿಮ್ಮ ಹೊಲನ ಕೂಡ ಏನು ಇರಲಾರ್ದಂಗೆ ಮಾಡ್ತೀವಿ, ನೀವು ಕೊಡಬೇಕು ಅಂತಂದೇಳಿ ನಿನ್ನೆ ಏಕಾಏಕಿ ದೌರ್ಜನ್ಯ ಮಾಡಿದ್ದಾರೆ ಸರ್. ಅದ್ರದ್ದು ವಿಡಿಯೋ ಕ್ಲಿಪ್ ಕೂಡ ಇದೆ. ಅವರು ನಮಗೆ ಪ್ರೈವೇಟ್ ಕಂಪ್ಲೇಂಟ್ ಮಾಡಿದ್ದು ಅಥವಾ ಕೇಸ್ ಹಾಕ್ತೀವಿ ಅಂತ ಬಂದಿದ್ದರು. ಇದಕ್ಕಿಂತ ಮುಂಚಿತವಾಗಲೇ ನಮ್ಮ ಮಾನ್ಯ ತಹಸೀಲ್ದಾರ್ ಆಗಿರ್ಬೋದು ಅಥವಾ ಮಾನ್ಯ AC ಸರ್ ಆಗಿರ್ಬೋದು, ಅದ್ರ ಜೊತೆಗೇ DC ಸಾಹೇಬ್ರಿಗೆ ಆಗಿರ್ಬೋದು ಈ ಮನವಿ ಪತ್ರವನ್ನು ತಿಳಿಸಿ ನೊಂದವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ.